ಹಿಂದಿ ಮೂಲದ ವ್ಯಕ್ತಿಯೊಬ್ಬ ನನ್ನ ಆಫೀಸಿಗೆ ಅನುಮಾನಾಸ್ಪದವಾಗಿ ಬರುತ್ತಾನೆ. ಬಂದವನೇ ತನ್ನ ಬ್ಯಾಗಿಂದ ಆಪಲ್ ಏರ್ಪಾಡ್ ಪ್ರೋ ತೋರಿಸಿ ಇದರ ಮಾರುಕಟ್ಟೆ ಬೆಲೆ 24,000 ರೂಪಾಯಿ. ಆದ್ರೆ ಹಣದ ತುರ್ತು ಅವಶ್ಯಕತೆ ಇರುವುದರಿಂದ ಇದನ್ನು ಕೇವಲ 12,000ಕ್ಕೆ ಮಾರುತ್ತೇನೆ ಎಂದು ಅರೆಂಜಲು ಶುರು ಮಾಡುತ್ತಾನೆ. ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡಲು ಶುರು ಮಾಡುತ್ತೇನೆ. ಸೀರಿಯಲ್ ನಂಬರ್, ವಾರಂಟಿ ಹಾಗೂ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತೇನೆ. ಮಗುವಿನ ಮುಖ ನೋಡಿ ತಂದೆ ಯಾರು ಅಂತ ಹೇಳುವವ ನಾನು. ಅಂತವನಿಗೆ ಆಪಲ್ ನ ಒರಿಜಿನಲ್ ಯಾವುದು, ಕಾಪಿ ಏರ್ಪಾಡ್ ಯಾವುದು ಅಂತ ತಿಳಿಯೋದಕ್ಕೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಫೈನಲ್ ಪ್ರೈಸ್ 700ಕ್ಕೆ ಕೊಡ್ತೀಯಾದ್ರೆ ಕೊಡು, ಇಲ್ಲಂದ್ರೆ ಬೇಡ ಅಂತ ಹೇಳಿದೆ. ಅದಕ್ಕೆ ಅವ ಮುಖ ಗಂಟು ಮಾಡಿ ಮನಸ್ಸಲ್ಲೇ ಬೈದು ಹೊರಟು ಹೋಗುತ್ತಾನೆ. ಆದ್ರೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ವಾಪಸ್ ಬಂದು ಪುನಃ ಅರೆಂಜಿ ಕೊನೆಗೆ 700ಕ್ಕೆ ಕೊಟ್ಟು ಹೊರಟು ಹೋಗುತ್ತಾನೆ. ಏರ್ಪಾಡ್ 2 ದಿವಸ ಚೆನ್ನಾಗಿ ವರ್ಕ್ ಆಗುತ್ತಿತ್ತು. ಆದ್ರೆ ಈಗ ಒಂದು ಕಿವಿಯ ಸ್ಪೀಕರ್ ಢಮಾರ್. 700 ರೂಪಾಯಿ ನೀರಿನಲ್ಲಿ ಇಟ್ಟ ಹೋಮ ಆಯ್ತೆಂದು ಬೇಸರ ಪಡಬೇಕು ಅಥವಾ ಅಟ್ಲೀಸ್ಟ್ ಒಂದು ಕಿವಿಯ ಸ್ಪೀಕರ್ ಆದ್ರೂ ವರ್ಕಿಂಗ್ ಇದೆ ಅಂತ ಖುಷಿ ಪಡಬೇಕು? ನೀವೇ ಹೇಳಿ.